ಈ ಹಿಂದೆ ಆ ರಿವೀಲ್ ಆದಂತಹ ಸಂದರ್ಶನದಲ್ಲಿ ಹೇಳ್ತಾನೆ ಚಿನ್ನಯ್ಯ, ರವಿ ಪೂಜಾರಿ ಸೌಜನ್ಯಾಳ ಕೊಲೆಯನ್ನು ನೋಡಿದ್ದ, ರವಿ ಪೂಜಾರಿ ಬಂದು ನನ್ನಲ್ಲಿ ಹೇಳಿಕೊಂಡಿದ್ದ, ನಾನು ಆ ಕೊಲೆ ನೋಡಿದ್ದೀನಿ, ನೋಡ್ತಿದ್ದ ಹಾಗೆ ರವಿ ಪೂಜಾರಿಯು ಕೊಲೆಯಾಗಿ ಹೋದ. ಚಿನ್ನಯ್ಯ ಕೊಟ್ಟ ಬ್ಲಾಸ್ಟಿಂಗ್ ಮಾಹಿತಿ ಇದು. ಸೌಜನ್ಯಾಳ ಕೊಲೆಯನ್ನ ಕಂಡಂತಹ ಏಕೈಕ ವ್ಯಕ್ತಿ ಅಂದ್ರೆ ರವಿ ಪೂಜಾರಿ. ರವಿ ಪೂಜಾರಿ ಚಿನ್ನಯ್ಯನ ಬಳಿ ಹೇಳಿಕೊಂಡಿದ್ದ, ಸೌಜನ್ಯಾಳ ಕೊಲೆ ನೋಡಿದ್ದೀನಿ ಅಂತ. ಸೌಜನ್ಯ ಕೊಲೆಗಾರ ಹೆಸರನ್ನ ಚಿನ್ನಯ್ಯಗೆ ರವಿ ಪೂಜಾರಿ ಹೇಳಿದ್ದಂತೆ. ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟಿದ್ರು. ನಂತರ ಆತನನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ಟರು ಎಂದು ಆತ್ಮೆ ಹೇಳಿಕೊಳ್ಳುವಂತೆ ಸೌಜನ್ಯ ಕೊಲೆಗಾರರ ಬಗ್ಗೆ ಹೇಳ್ತಾನೆ ಎಂಬ ಕಾರಣಕ್ಕೆ ರವಿ ಪೂಜಾರಿ ಕೊಲೆಯಾಗಿದ್ದ. ಹೀಗಂತ ಡಿಟಾಕ್ಸ್ ಸಂದರ್ಶನದಲ್ಲಿ ಚಿನ್ನಯ್ಯನೇ ಹೇಳಿದ್ದಾನೆ. ಸೌಜನ್ಯ ತಾಯಿ ಕೊಟ್ಟಿರುವ ದೂರಿನಲ್ಲಿ ಇವೆಲ್ಲವೂ ಉಲ್ಲೇಖ ಇದೆ, ಈ ಅಂಶಗಳು ಉಲ್ಲೇಖ ಇದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಿಮಗೀಗೊಂದು ಅರ್ಥ ಆಗಿರ್ಬೋದು ಈ ವಿಚಾರ. ಡಿಟಾಕ್ಸ್ನ ಸಂದರ್ಶನದಲ್ಲಿ ಆತ ಹೇಳ್ತಾನೆ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳನ್ನು ಕೊಲ್ಲಲಾಯಿತು. ಆ ಕೊಂದ ಅಪರಾಧಿಗಳು ಯಾರು ಅನ್ನೋ ಸತ್ಯ ರವಿ ಪೂಜಾರಿ ಗೊತ್ತಿತ್ತು. ರವಿ ಪೂಜಾರಿ ಅದನ್ನ ಚಿನ್ನಯ್ಯನ ಬಳಿ ತಿಳಿಸಿದ್ದ ಅಂತ ಹೇಳಿ ಚಿನ್ನಯ್ಯ ಹೇಳ್ತಾನೆ. ನಾವು ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಗಳು. ಆ ಪ್ರಕರಣದ ಬಗ್ಗೆ ರವಿ ಪೂಜಾರಿ ನನ್ನ ಬಳಿ ವಿಚಾರಗಳನ್ನು ಹಂಚಿಕೊಂಡಿದ್ದ. ಅಪರಾಧಿಗಳು ಯಾರು ಅನ್ನೋದು ರವಿ ಪೂಜಾರಿಗೆ ಗೊತ್ತಿತ್ತು. ಆ ಅಪರಾಧಿಗಳಿಗೂ ರವಿ ಪೂಜಾರಿ ಈ ಅಪರಾಧವನ್ನ ನೋಡಿದಾನೆ ಅನ್ನೋದು ಕೂಡ ಗೊತ್ತಿತ್ತಂತೆ. ಅವರೇ ರವಿ ಪೂಜಾರಿಯನ್ನ ಕಚೇರಿಗೆ ಕರೆದು ದುಡ್ಡು ಕೊಟ್ಟಿದ್ರಂತೆ. ವಿಚಾರವನ್ನ ಯಾರಿಗೂ ಹೇಳಬಾರ್ದು, ಈ ಕೃತ್ಯವನ್ನ ನೀನು ಕಣ್ಣಾರೆ ಕಂಡಿದ್ದ ಸಾಕ್ಷ್ಯವನ್ನ ಯಾರಲ್ಲಿಯೂ ಹೇಳಿಕೊಳ್ಳಬಾರದು ಅಂತ ಹೇಳಿ ಆತನಿಗೊಂದಷ್ಟು ದುಡ್ಡು ಕೊಡ್ತಾರೆ. ಆ ದುಡ್ಡು ಪಡೆದ ರವಿ ಪೂಜಾರಿ ಅದಾದ ನಂತರ ಬದುಕಿದ್ದು ಬೆರಳೆಣಿಕೆಯ ದಿವಸಗಳು ಮಾತ್ರ. ನೋಡ್ತಿದ್ದ ಹಾಗೆ ಉಸಿರು ನಿಲ್ಲುತ್ತೆ ರವಿ ಪೂಜಾರಿದು. ಯಾಕೆ ಹೀಗಾಯ್ತು? ರವಿ ಪೂಜಾರಿಯ ಉಸಿರು ನಿಲ್ಲೋದು ಯಾವಾಗ ಗೊತ್ತಾ? ಈ ಕೃತ್ಯ ನಡೆದ ಬೆರಳೆಣಿಕೆಯ ದಿವಸಗಳ ಅಂತರದಲ್ಲಿ. ಅದಕ್ಕೂ ಒಂದು ಕಾರಣ ಇತ್ತು. ಹಂತಕರು ಯಾರು ಅನ್ನೋದು ರವಿ ಪೂಜಾರಿಗೆ ಗೊತ್ತಿತ್ತು. ಈ ಹಂತಕರ ಕೃತ್ಯಗಳು ಚಿನ್ನಯ್ಯನ ಜೊತೆ ಇದೇ ರವಿ ಪೂಜಾರಿ ಹಂಚಿಕೊಂಡಿದ್ದಾನೆ. ಅದನ್ನು ಹೇಳೋದು ಸ್ವತಃ ಈ ಯಾರೋ ಚಿನ್ನಯ್ಯ ಡಿಟಾಕ್ಸ್ನ ಇದೇ ಇಂಟರ್ವ್ಯೂನಲ್ಲಿ ಇತ್ನೇ ಹೇಳಿಕೊಳ್ತಾನೆ. ಸೊ ಇದನ್ನು ಉಲ್ಲೇಖ ಮಾಡ್ತಾಳೆ ಪಾಪ ಎತ್ತು ಕರಳು ಕುಸುಮಾ. ಇದನ್ನ ಉಲ್ಲೇಖ ಮಾಡ್ತಾರೆ ದೂರಿನಲ್ಲಿ. ನನ್ನ ಮಗಳನ್ನ ಕೊಂದವರು ಯಾರು ಅನ್ನೋದು ಒಬ್ಬ ವ್ಯಕ್ತಿ ನೋಡಿದ್ನಂತೆ, ರವಿ ಪೂಜಾರಿ ಎನ್ನುವಂತಹ ವ್ಯಕ್ತಿ. ಆ ರವಿ ಪೂಜಾರಿ ಚಿನ್ನಯ್ಯನ ಬಳಿ ಸತ್ಯವನ್ನ ಹೇಳಿಕೊಂಡಿದ್ದನಂತೆ. ಚಿನ್ನಯ್ಯನ ಸಂದರ್ಶನದಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳು ಉಲ್ಲೇಖ ಇದೆ. ಹಾಗಾಗಿ ಚಿನ್ನಯ್ಯನನ್ನು ನೀವು ತನಿಖೆ ಮಾಡಬೇಕು ಅಂಥೇಳಿ SIT ಕಚೇರಿಗೆ ಇವತ್ತು ಹೋಗಿ ಕುಸುಮಾ ಎನ್ನುವಂಥ ಹೆಣ್ಣು ಮಗಳು ಸೌಜನ್ಯಾಳ ತಾಯಿ ದೂರು ಕೊಟ್ಟಿದ್ದಾರೆ. ಈಗ ನಿಮಗೊಂದು ಕಂಪ್ಲೀಟ್ ಚಿತ್ರಣ ಗೊತ್ತಾಗಿರುತ್ತೆ. ಇದ್ದಕ್ಕಿದ್ದ ಹಾಗೆ SIT ಕಚೇರಿಗೆ ಹೆಣಹೂತ ಪ್ರಕರಣದಲ್ಲಿ ಸಂಬಂಧವೇ ಅಲ್ಲದಂಥ ಕುಸುಮಾವತಿ ಎನ್ನುವ ಹೆಣ್ಣು ಮಗಳು ಹೋಗ್ತಾಳೆ, ದೂರು ಕೊಡ್ತಾಳೆ. ಒಂದು ಸ್ವಲ್ಪ ಗೊಂದಲ ಇತ್ತು ನಿಮ್ಗಳಲ್ಲಿ. ಡಿಟಾಕ್ಸ್ಗೆ ಚಿನ್ನಯ್ಯ ನೀಡಿದ ಸಂದರ್ಶನದಲ್ಲೂ ಕೂಡ ಸೌಜನ್ಯ ಕೊಲೆ ಬಗ್ಗೆ ಪ್ರಸ್ತಾಪ ಇತ್ತು. ಸೌಜನ್ಯ ಕೊಲೆಗಾರರ ಹೆಸರನ್ನ ಚಿನ್ನಯ್ಯಗೆ ರವಿ ಪೂಜಾರಿ ಹೇಳಿದ್ದನಂತೆ. ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣ ಕೊಟ್ಟಿದ್ದರು ಎಂದು ಕೂಡ ಹೇಳಿದ್ದನಂತೆ. ನಂತರ ಆತನನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ಟರು ಎಂದು ಎಕ್ಸ್ಕ್ಲೂಸಿವ್ ಸಂದರ್ಶನವೊಂದರಲ್ಲಿ ಇದೇ ಚಿನ್ನಯ್ಯ ಎಂದು ಹೇಳುವ ವ್ಯಕ್ತಿ ಹೇಳಿದ್ದ ಮಾತದು. ಅದನ್ನು ಉಲ್ಲೇಖ ಮಾಡ್ಕೊಂಡು ಇವತ್ತು ಸೌಜನ್ಯಾಳ ತಾಯಿ ಕುಸುಮಾವತಿ SIT ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಆ ಪ್ರತಿಯಲ್ಲಿ ಅನೇಕ ಪ್ರಮುಖ ಅಂಶಗಳು ಇದೆ. ಆ ಪ್ರಮುಖ ಅಂಶಗಳೇ ಇವತ್ತು ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹಿಂದೆ ನಾನು ಹೇಳಿದಂತೆ ಚಿನ್ನಯ್ಯನ ಅಕ್ಕ ಕೂಡ ಒಂದು ಆಯೋಗಕ್ಕೆ ದೂರನ್ನು ಕೊಟ್ಟಿದ್ಲು, ಲಿಖಿತವಾಗಿ ದೂರು ಕೊಟ್ಟಿರೋದು. ನನ್ನ ಅಣ್ಣ ಅಂದರೆ ಈ ಸಾಕಿರೋ ಹಂದಿ ಥರ ಇದ್ನಲ್ಲ, ಇದೇ ಭೀಮ, ಇದೇ ಚಿನ್ನಯ್ಯ, ಈತನೇ ಅಣ್ಣ ಅಂತ ಹೇಳೋದು ಆಕೆ ಸಹೋದರಿ. ನನ್ನ ಅಣ್ಣ ಧರ್ಮಸ್ಥಳ ತೊರೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿ
ಆತನ ಜೀವಕ್ಕೆ ಬೆದರಿಕೆ ಹಾಕ್ತಾ ಇದ್ರು. ಜೀವಕ್ಕೆ ಬೆದರಿಕೆ ಹಾಕ್ತಾ ಇದ್ದಿದ್ರಿಂದಾಗಿನೇ ನನ್ನ ಅಣ್ಣ ಧರ್ಮಸ್ಥಳವನ್ನು ತೊರೆದು ಬಿಟ್ಟಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.